ಕೊನೆಗೂ ಕೋಳಿ ಮರಿ ಬಂದ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನಿ ಮರೈತೆ ಮಗ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆ ಐತಿ ನಾವು ಫಾರಮ್ ಅಂದ್ರೆ ಕ್ಲೋಸ್ ಇಟ್ಕೊಳ್ತೆ. ಏನು ಇಬ್ನಿ ಅಂದ್ರೆ ಸರ್ರಾಗಿ ಬೀಳ್ತೈತೆ 3 ದಿವಸದಿಂದ ಇಬ್ನಿ ಮಾತ್ರ. ಈ ಚಳಿಗೆ ಎದ್ ಬರೋಕ್ಕೆ ಮನ್ಸು ಬರಲ್ತು. ಅಲ್ಲಿಂದ ಫಾರಂ ಕೆಳಗಡೆ ಮೆಡಿಸನ್ ಜೋಳ ಹಾಕಿದ್ವಲ್ಲ, ಅಲ್ಲಿಗೆ ಬಂದೆ ನೋಡುವ ಅಂತ. ನೋಡ್ಬೋದು ಮೆಡಿಸನ್ ಜೋಳ ಚೆನ್ನಾಗಿ ಹುಟ್ಟೈತೆ. ಏನ್ ಕಪ್ಪ ಇಷ್ಟೊಂದು ಸಕಾದಾಗ ಹುಟ್ಟದೆ ಅಂತಂದ್ರೆ ನವಿಲ್ಲ ಓಡಿಸಿ ಓಡಿಸಿ ಸಾಕಾಗೋದು ನಮ್ಗಂತೂ. ಬೆಳಗ್ಗೆ 9 ಗಂಟೆ 6:30ಗೆ ಬರ್ಬೇಕು ಇಲ್ಲಿಗೆ. ಒಟ್ನಲ್ಲಿ ಮಾತ್ರ ಕಾವಲ್ ಕಾದಿ ಕಾದಿ ನಮ್ಗಂತೂ ಸಾಕಾಗ್ಬಿಟ್ಟೈತೆ ಬೆಳಗ್ಗೆ ಸಂಜೆ. ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಹುಟ್ಟಿರೋದು. ಅಲ್ಲಿಂದ ರಾಗಿ ಹುಲ್ ಕುಯ್ಕೊಂಡು ಬಿಗ್ಗೆಗೆ ಒಂದವರೆ ತಗೋಯ್ತಾ ಇದೀನಿ. ಅಲ್ಲಿಂದ ಮನೆ ಹತ್ರ ಹೋಗಿ ನಾಷ್ಟ ಮಾಡ್ಕೊಂಡು ತಿರ್ಗಾ ದನಿ ಮೇಂತಾಗ ಬಂದು ದನಗಳಿಗೆ ಸಿಮಲ್ ಕೂದಾಗ್ತಾ ಇದೀನಿ. ಅಲ್ಲಿಂದ ನಮ್ಮ ಅಮ್ಮನ ಕರ್ಕೊಂಡು ಫಾರಂ ಹತ್ರ ಹೊರಟೆ. ಇವತ್ತು ಮರಿ ಬರೋದು ಪಕ್ಕ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಅದಕ್ಕೋಸ್ಕರ ಪೇಪರ್ ಹಾಸಿ ಎಲ್ಲ ಕೆಲಸ ಎಲ್ಲ ಮುಗಿಸುವ ಅಂತ ಹೋಯ್ತಾ ಇದೀವಿ. ಅಲ್ಲಿಂದ ಬರೋಷ್ಟಲ್ಲಿ ನಮ್ಮ ಅಪ್ಪ ಅವಾಗಲೇ ಒಂದು ಸೆಟ್ಗೆ ಹಾಸ್ಬಿಟ್ಟಿರೋ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಈಗ ನಾನು ಮತ್ತೆ ನಮ್ಮ ಅಮ್ಮ ಇನ್ನೊಂದು ಸೆಟ್ಗೆ ಹಾಸಕ್ಕೆ ರೆಡಿ ಮಾಡ್ತಾ ಇದೀವಿ. ಫೈನಲಿ ಎರಡು ಮನೆಗೂ ಪೇಪರ್ ಎಲ್ಲ ಆಸೆ ಆಯಿತು. ಮತ್ತು ನೀರು ನಾವು ಏನು ಕಪ್ಪ ಮಡಗಿದ್ದೀವಿ ಅವು ಅಂತಂದರೆ ಅದಕ್ಕೂ ಪೀಡ್ ಹಾಕ್ತೀವಿ ಸುತ್ತ. ಯಾಕಂದರೆ ಮರಿ ಈಗ ಸ್ಟಾರ್ಟಿಂಗಲ್ಲೇ ಮೇಯಲ್ಲ, ದೊಡ್ಡ ಪೀಡ್ ಮಡಗ್ಬಿಟ್ರೆ ಅದಕ್ಕೋಸ್ಕರ ಧರ್ಮ ಪೀಡರ್ ಬಾಕ್ಸು ಮತ್ತು ನೀರು ನಾವು ಎಲ್ಲದಕ್ಕೂ ಪೀಡ್ ಹಾಕಿದ್ರು ಆದಷ್ಟು ಬೇಗ ಪೀಡ್ ಕಲ್ತ್ಕೋತವೆ ತಿನ್ನಕ್ಕೆ. ನಮ್ದಿರೋದು 2 ಶೆಡ್ ಎಷ್ಟು ಉದ್ದ ಐತೆ ಅಂದರೆ ಒಂದು 250 ಅಡಿ ಇದ್ದರೆ ಒಂದು 300 ಅಡಿ ಐತೆ. ಒಂದು 25 ಅಡಿ ಇದ್ದ ಅಗಲ ಇದ್ದರೆ ಒಂದು 22 ಅಡಿ ಅಗಲ ಐತೆ. 2 ಶೆಡ್ಡಿಂದ ಸೇರಿಸಿ 11,000 ಮರಿ ಬಿಡ್ಬೋದು ನಮ್ಗೆ. ಈ ಟೈಮಲ್ಲಂತೂ ಚಳಿಗೆ ಈ ಥರ ಕ್ಲೀನಾಗಿ ಪ್ಯಾಕಿಂಗ್ ಮಾಡಬೇಕು. ನೋಡ್ಬೋದು ಆಚ ಕಡೆಯಿಂದನೂ ಅಷ್ಟೇ ನಾವು ಪೂರ್ತಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ತೀವಿ. ಸುತ್ತ ಒಂಥರ ಹೋಮ್ ಥಿಯೇಟ್ರ್ ಮಾಡ್ಬಿಡ್ಬೇಕು. ನೋಡ್ಬೋದು ಕ್ಲೀನಾಗೆ ಒಂಚೂರು ಗ್ಯಾಪ್ ಬಿಡ್ದಂಗೆ ಟಾರ್ಪಲ್ಗಳು ಹಾಕಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿದಷ್ಟು ಬೇಗ ಈ ಟೈಮಲ್ಲಿ ಗ್ರೋತ್ ಬರಬೇಕು ಅಂದರೆ ಈ ಥರ ಮಾಡಬೇಕು. ಅಲ್ಲಿಂದ ದನಿ ಮಂತಕ್ಕೆ ಹೋಗಿ ಹಾಲೆಲ್ಲ ಕರೆದು ಹಾಕ್ಬಿಟ್ಟು ಬಂದು ತಿರ್ಗಾ ಫಾರಂ ಹತ್ರ ಬಂದು ನೀರ್ನವೆಲ್ಲ ಮಡಗಿ ಫೈನಲ್ ಟಚಪ್ ಪೂರ್ತಿ ಮುಗ್ದೋಯ್ತು. ಇವತ್ತಿನ ಕೆಲಸ ಅಂದರೆ ಮುಗ್ದೋಯ್ತೆಲ್ಲ. ಇನ್ನೇನು ಕೋಳಿ ಬಂದು ಇಟ್ಕೆ ಇಳಿಸ್ಕೊಳ್ಳೋದಷ್ಟೇ. ಪೀಡು ಹಾಕ್ಬಿಟ್ಟಿದ್ದೀವಿ. ನೋಡ್ಬೋದು ಮಿನಿ ಡಿಂಕರ್ಗಳಿಗೆ ನೀರಿನವ್ಗೆ ಹಾಕ್ತೀವಿ ಅಂತಂದೆಲ್ಲ ನೋಡ್ಬೋದು. ಸುತ್ತ ಹಿಂಗೆ ಹಾಕಿದ್ರೆ ಬೇಗ ಚೆನ್ನಾಗಿ ಪೀಡ್ ತಿಂತವೆ. ಕೋಳಿ ಮರಿ ಬರೋಕ್ಕೆ ಮುಂಚೆ ಇನ್ನು ಅರ್ಧ ಗಂಟೆ ಹಂಗೆ ಬಂದು ನಾವು ಮುಂಚೆಗೆ ಬಂದು ಈಟ್ ಕೊಡೋ ಸ್ಟಾರ್ಟ್ ಮಾಡಿರ್ತೀವಿ. ಮನೆ ಹತ್ರ ಹೋಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ದೋ. ತಿರ್ಗಾ ಫೋನ್ ಹಾಕಿ ನಾನು ಅರ್ಧ ಗಂಟೆ ಬರ್ತಾ ಇದ್ದೀನಿ, ಹೋಗಿ ಈಟ್ ಕೊಟ್ಕೊಳ್ಳಿ ಅಂತ ಪಟ ಅಂತ ಬಂದೇಟ್ಗೆ ಈಟ್ ಕೊಟ್ಕೊಳ್ತಾ ಇದೀವಿ. ಆದಷ್ಟು ಚಳಿ ಟೈಮಲ್ಲಂತೂ ಜಾಸ್ತಿ ಈಟ್ ಕೊಟ್ಟಷ್ಟು ಬೇಗ ಬೆಳವಣಿಗೆ ಬರ್ಸ್ಬೋದು. ಕೊನೆಗೂ ಕೋಳಿ ಮರಿ ಗಾಡಿ ಬತ್ತು ಪಟ ಅಂತ ಎಲ್ಲ ಬಾಕ್ಸ್ಗಳೆಲ್ಲ ನಾನು ಮತ್ತೆ ನಮ್ಮ ಅಪ್ಪ ಎಲ್ಲ ಇಳಿಸ್ತಾ ಇದೀವಿ. ಸಾಲ್ಟೇಜ್ ಬರಬಾರ್ದು ಅಂದ್ರೆ ಪ್ರತಿಯೊಂದು ಬಾಕ್ಸ್ ಲೆಕ್ಕ ಹಾಕೊಂಡು ಬಿಡಿಸ್ಕೋಬೇಕು. ಫೈನಲಿ ಎಲ್ಲಾನು ಕೌಂಟ್ ಮಾಡ್ಕೊಂಡು ಒಂದೊಂದು ಬಾಕ್ಸ್ನು ಮರಿಗಳು ಬುಟ್ಟೈತಿ. ಎಲ್ಲ ಬಾಕ್ಸ್ಗಳಿಗೂ ಡಿವೈಡ್ ಮಾಡ್ಕೊಂಡು ಇದು ಎಷ್ಟು ಅವರೇಜ್ ಐತೆ ಅಂತ ಚೆಕ್ ಮಾಡ್ತಾ ಇದೀವಿ. 42 ಗ್ರಾಮಿಂದ ಹಿಡಿದು 52 ಗ್ರಾಮ್ ಅಂತ ಐತೆ. ಅವರೇಜ್ ಒಂದು 40-45 ಗ್ರಾಮ್ ಬರ್ಬೋದು. ಅಲ್ಲಿಂದ ಬಾಕ್ಸ್ಗಳೆಲ್ಲ ತಿರ್ಗಾ ವಾಪಸ್ ಗಾಡಿಗೆ ಲೋಡ್ ಮಾಡ್ಬಿಟ್ಟು ಗಾಡಿನೂ ಕಳಿಸ್ತೋ. ಫೈನಲಿ ಕೋಳಿ ಮರಿ ಎಲ್ಲ ಬಿಟ್ಟಾಯ್ತು. ಟೋಟಲ್ ಎಷ್ಟಪ್ಪ ಮರಿ ಬಂದವೆ? 9,380 ಮರಿ ಬಂದವೆ. ಯಾರು ಡಿಲೇ ಮಾಡಿದ್ರು ಆದ್ರೂ ಕಮ್ಮಿ ಮರಿ ಕೊಟ್ಟವ್ರೆ. ಕೋಳಿ ಬಿಟ್ಟುತ್ತವಿಂದ ಕೋಳಿ ಎತ್ತು ಕಂಟನು ಎಲ್ಲ ಥರನೂ ವಿಡಿಯೋ ಮಾಡಾಕ್ತೀವಿ. ಯಾವ ಥರ ಕೆಲಸ ಮಾಡ್ತೀವಿ ಅಂತ ಗೊತ್ತಾಗಬೇಕಂದ್ರೆ ಹೆಂಗೆ ಮಾಡ್ತೀವಿ ಅಂತ ಗೊತ್ತಾಗಬೇಕಂದ್ರೆ ಈಗಲೇ ಫಾಲೋ ಮಾಡೋದು ಮಾಡಿಕೊಳ್ಳಿ. ನಾವು ಹಾಕೋ ವಿಡಿಯೋ ಅಂದ್ರೆ ಪಟ್ಟಂತ ನಿಮ್ಗೆ ಬರುತ್ತೆ. ಕೋಳಿ ದಿನ ಮೇಲೆ ಡೈಲಿ ವಿಡಿಯೋ ಹಾಕ್ತೀನಿ. ಇದು ಡೇ 1 ಲೆಕ್ಕ ಹಾಕೊಳ್ಳಿ. ಡೇ 8 ಗಂಟನೂ ಹಾಕಿ ಹಾಕ್ತೀನಿ. ಕೋಳಿ ಎತ್ತು ಕಂಟ ಹಾಕಿ ಹಾಕ್ತೀನಿ. ಇವತ್ತಿನ ಕೆಲಸ ಇಷ್ಟೇ. ಇವತ್ತಿನ ಮೀನೊಳಗೆ ಇಲ್ಗೆ ಏನು ಮಾಡ್ತೀನಿ. ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊ, ಮಾಡಿಕೊಳ್ಳಿ ಗಾಯ್ಸ್.